ಇನ್ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ, ಕಣ್ಮುಂದೆ ಕೊಟ್ಟು ಬೆನ್ ಹಿಂದೆ ಕಿತ್ಕೊಳ್ಳೋನ್ನ ದೇವ್ರು ಅಂತ ಯಾಕೆ ಪೂಜಿಸ್ಬೇಕು, ಯಾಕೆ ಆರಾಧಿಸ್ಬೇಕು? ಏನವ್ವ, ನಿನ್ ಜೀವನದಲ್ಲಿ ಸುಖ ಸಂತೋಷ ಕಂಡೇ ಇಲ್ವಾ? ಬರೀ ಕಷ್ಟದಲ್ಲೇ ಬೆಳೆದಿದ್ಯಾ? ಇಲ್ಲ, ಆದ್ರೆ ಸಂತೋಷಕ್ಕಿಂತ ಹೆಚ್ಚಾಗಿ ಕಷ್ಟಗಳನ್ನೇ ಕಂಡಿದ್ದೀನಿ. ಅದೇನೇ ಇರ್ಬೋದು, ಆ ಸಣ್ಣ ಸಂತೋಷನಾದ್ರೂ ಅನುಭವಿಸಿದ್ಯಾ ತಾನೇ? ಹೌದು. ಆಗೆಲ್ಲ ಬಂದು ತಾಯಿಗೆ ಧನ್ಯವಾದ ಹೇಳಿದ್ಯಾ? ಈಗ ದೇವ್ರನ್ನ ಬೈತಿದ್ಯಲ್ಲ, ಇದು ನ್ಯಾಯನಾ? ಸಂತೋಷ ಕೊಟ್ಟಾಗ ದೇವ್ರನ್ನೇ ಮರಿತೀರಾ, ಕಷ್ಟ ಕೊಟ್ಟಾಗ ದೇವ್ರೇ ಮರ್ತಿದ್ದಾನೆ ಅಂತ ಬೈತೀರಾ. ಇದ್ಯಾವ ನ್ಯಾಯ? ನಾವು ಮನುಷ್ಯರಿಗೆ ಅವರು ಇವರು ಅಂತ ಗೌರವ ಕೊಟ್ಟು ಕರಿತೀವಿ, ಆದ್ರೆ ದೇವ್ರಿಗೆ ಈಶ್ವರ ಶಿವ ಅಂತ ಹೆಸರಿಡ್ತು ಕರಿತೀವಿ. ಯಾಕೆ ಗೊತ್ತಾ? ಯಾಕಂದ್ರೆ ಮನುಷ್ಯರಿಗಿಂತ ದೇವ್ರೇ ನಮ್ಗೆ ತುಂಬಾ ಆತ್ಮೀಯ. ನೀನ್ ಅವ್ರ ಮೇಲೆ ಕೋಪ ಮಾಡ್ಕೋ, ಜಗಳ ಮಾಡು, ಬೈಯಿ, ಏನ್ ಮಾಡಿದ್ರು ಅವ್ರು ಯಾವತ್ತೂ ನಮ್ಮ ಮೇಲೆ ಕೋಪ ಮಾಡ್ಕೊಳಲ್ಲ. ಅವ್ರನ್ನ ಹೊಲ್ಸ್ಕೊಳ್ಳೋ ರೀತಿಲಿ ಹೊಲಿಸ್ಕೊಂಡ್ರೆ ಈ ಭೂಮಿ ಮೇಲೆ ಅವ್ರಿಗಿಂತ ನಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ. ನಿನ್ ಸಮಸ್ಯೆ ಏನು? ನಿಮ್ಮಣ್ಣ ಅದಕ್ಕೆ ಸಂಸಾರ ಸರಿ ಹೋಗ್ಬೇಕು ಅಂತ ತಾನೆ? ಹೌದು. ಅದಕ್ಕೆ ನಾನು ಹೇಳೋ ವ್ರತನ ಮಾಡಕ್ಕಾಗತ್ತಾ? ನಮ್ಮ ಅಣ್ಣನ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸಂತೋಷ.